ಆ ರೀತಿಯ ಕಲ್ಲಾದಂತಹ ಎದೆಯಲ್ಲಿ ಮಗುಗೆ ಹಾಲು ಫೀಡ್ ಮಾಡೋದ್ರಿಂದ ಮಗುಗೆ ಜಾಂಡೀಸ್ ಬರುವಂತಹ ಚಾನ್ಸಸ್ ತುಂಬ ಇರುತ್ತೆ. ಮಗು ಮಲಗಿದಾಗ ಕುಡಿಸೋದ್ರಿಂದ ಮಗುವಿನ ಕಿವಿ ಹತ್ರ ಒಂದು ಸಣ್ಣದಾದಂಥ ಟ್ಯೂಬ್ ಇರುತ್ತೆ. ಮಗು ಮಲಗಿರೋ ಡಾಕ್ಟರ್ ಬಿಟ್ಟು ಬೇರೆ ಇನ್ಯಾರಾದರೂ ಫಾರ್ಮುಲಾ ಮಿಲ್ಕ್ ಹಾಕಕ್ಕೆ ಹೇಳಿದ್ರೆ ನಿಮ್ಮ ಮಗುಗೆ ನೀವು ಹಾಕ್ಲಿಕ್ಕೆ ಹೋಗಬೇಡಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ನನ್ನ ಮಗಳ ಮತ್ತು ಮಗನ ಡೆಲಿವರಿ ಟೈಮಲ್ಲಿ ಆದಂಥ ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಎಕ್ಸ್ಪೀರಿಯೆನ್ಸ್ ಅನ್ನೋದಕ್ಕಿಂತ ಒಂದಷ್ಟು ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಪ್ರೆಗ್ನೆನ್ಸಿಲಿ ಇರ್ತಾರೆ ಮತ್ತು ಹೊಸದಾಗಿ ತಾಯಾಗಿರ್ತಾರೆ ಇವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ನಿಮ್ಗೆ ಯಾವುದೇ ಥರ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಟಿಪ್ ಬಂದು ಮಗುಗೆ ಯಾವ ರೀತಿ ಹಾಲು ಫೀಡ್ ಮಾಡೋದು ಅನ್ನೋದ್ರ ಬಗ್ಗೆ. ಇದು ಮೊದಲು ತಾಯಿ ಆಗ್ತಾ ಇರೋರಿಗೆ ಸ್ವಲ್ಪ ಕಷ್ಟನೇ ಅನಿಸ್ಬೋದು. ಮೊದಲಿಗೆ ನನಗೂ ಕೂಡ ನನ್ನ ಮಗಳ ಟೈಮಲ್ಲಿ ಮೊದಲು ಹಾಲು ಕೊಡಿಸುವಾಗ ನನಗೆ ತುಂಬಾ ಕಷ್ಟಪಟ್ಟೆ. ಸೊ ಸಿಸ್ಟರ್ ಬಂದು ನನ್ನ ಮಗಳಿಗೆ ನನ್ನ ಎದೆ ಹಾಲು ಕೊಡೋಕ್ಕಾಗಲ್ಲ, ಫಾರ್ಮುಲಾ ಮಿಲ್ಕ್ ತರಿಸಿ ಹಾಕ್ಕೊಡಿ, ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ನಾವು ಕೂಡ ಮಗುಗೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಹೇಳಿ ಫಾರ್ಮುಲಾ ಮಿಲ್ಕ್ನ ತರಿಸಿ ಒಂದು ಟೈಮ್ ಹಾಕ್ತೀನಿ. ನನಗೆ ಯಾಕೋ ಸಮಾಧಾನನೇ ಆಗಲಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಈ ರೀತಿಯ ಸಿಚುಯೇಷನ್ ಎದುರಿಸ್ತಿದ್ರೆ ನೀವು ಈ ರೀತಿ ಟಿಪ್ನ ಯೂಸ್ ಮಾಡಿಕೊಂಡು ನಿಮ್ಮ ಮಗುಗೆ ನಿಮ್ಮ ಎದೆ ಹಾಲನ್ನೇ ಕೊಡ್ಬೋದು. ಒಂದು ಅರ್ಥ ಮಾಡ್ಕೊಳ್ಳಿ, ಯಾರಾದರೂ ನೀವು ಕನ್ಸಲ್ಟ್ ಮಾಡ್ತಿರೋ ಡಾಕ್ಟರ್ ಬಿಟ್ಟು ಬೇರೆ ಇನ್ಯಾರಾದರೂ ಫಾರ್ಮುಲಾ ಮಿಲ್ಕ್ ಹಾಕಕ್ಕೆ ಹೇಳಿದ್ರೆ ನಿಮ್ಮ ಮಗುಗೆ ನೀವು ಹಾಕ್ಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಫಾರ್ಮುಲಾ ಮಿಲ್ಕ್ ಹಾಕೋದ್ರಿಂದ ಮಗುಗೆ ತಾಯಿ ಹಾಲು ಸಿಗದೇ ಇರೋ ಥರ ಆಗುತ್ತೆ. ಮತ್ತು ತಾಯಿಗೂ ಕೂಡ ಎದೆ ಹಾಲನ್ನ ಮಗುಗೆ ಕುಡಿಸ್ದೇ ಇರೋದ್ರಿಂದ ತಾಯಿಗೂ ಕೂಡ ಪೇನ್ ಅನುಭವಿಸ್ತಾಳೆ. ಹಾಗಾಗಿ ಮೊದಲು ನೀವು ಫಸ್ಟು ನಿಮ್ಮ ಎದೆ ಹಾಲು ಬರ್ತಿದೆಯೋ ಬರ್ತಿಲ್ವೋ ಅಂತ ಹೇಳಿ ಮೊದಲು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಬರ್ತಿದೆ ಅಂದ ಪಕ್ಷದಲ್ಲಿ ನೀವು ಯಾವುದೇ ರೀತಿಯ ಫಾರ್ಮುಲಾ ಮಿಲ್ಕ್ನ ನಿಮ್ಮ ಮಗುಗೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ನಾನು ಈಗ ಹೇಳುವಂಥ ಟಿಪ್ಪು ನಿಮಗೆ ಯೂಸ್ ಆಗ್ಬೋದು ಅಂತ ನಾನು ಈ ಟಿಪ್ನ ಹೇಳ್ತಾ ಇದ್ದೀನಿ. ನಾನು ನನ್ನ ಮಗಳಿಗೆ ಒಂದು ಟೈಮ್ ಹಾಕಿದ್ಮೇಲೆ ಫಾರ್ಮುಲಾ ಮಿಲ್ಕ್ನ ನಾನು ಯಾಕೋ ಸಮಾಧಾನ ಆಗಲಿಲ್ಲ ಅಂತ ಹೇಳಿ ನಾನು ಒಂದು ನಿಪ್ಪಲ್ನ ತರಿಸ್ಕೊತೀನಿ. ಆ ನಿಪ್ಪಲ್ನ ಸಹಾಯದಿಂದ ನನ್ನ ಮಗಳಿಗೆ ಎದೆ ಹಾಲನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವಳು ಕೂಡ ತುಂಬ ಚೆನ್ನಾಗಿ ಎದೆ ಹಾಲನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿಯ ನಿಪ್ಪಲ್ ಅಂತ ಹೇಳಿ. ಈ ರೀತಿಯ ನಿಪ್ಪಲ್ನ ತರಿಸ್ಕೊಂಡು ಮಗುಗೆ ಹಾಲು ಕುಡಿಸೋದ್ರಿಂದ ಮಗು ಹಾಲು ಕುಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಈ ನಿಪ್ಪಲ್ನ ನಿಮ್ಮ ನಿಪ್ಪಲ್ ಮೇಲೆ ಇಟ್ಕೊಂಡು ಮಗುಗೆ ಈ ನಿಪ್ಪಲ್ನ ಸಹಾಯದಿಂದ ಹಾಲು ಕುಡಿಯೋದಕ್ಕೆ ಕೊಟ್ಟಾಗ ತುಂಬ ಚೆನ್ನಾಗಿ ಸಕ್ ಮಾಡಿಕೊಂಡು ಹಾಲು ಕುಡಿಯುತ್ತೆ. ಮಗು ಯಾಕೆ ಫಸ್ಟಿಗೆ ಹಾಲು ಕುಡಿಯೋದಿಲ್ಲ ಅಂದರೆ ಮೊದಲು ತಾಯಾಗಿರೋರಿಗೆ ಸ್ವಲ್ಪ ನಿಪ್ಪಲ್ ಚಿಕ್ಕದಾಗಿರುತ್ತೆ. ಸೊ ಮಗುಗೆ ಹಾಲು ಸಕ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಮೊದಲು ಹಾಲು ಕುಡಿಯೋದಕ್ಕೆ ಸ್ವಲ್ಪ ಕಷ್ಟನೇ ಪಡುತ್ತೆ ಮಕ್ಕಳುಗಳು. ನೀವು ಅಷ್ಟೇ ಈ ರೀತಿಯ ಸಿಚುಯೇಷನ್ ಬಂದರೆ ಈ ರೀತಿಯ ನಿಪ್ಪಲ್ನ ತರಿಸ್ಕೊಂಡು ನಿಮ್ಮ ಮಗುಗೆ ಹಾಲು ಫೀಡ್ ಮಾಡೋದಕ್ಕೆ ಮುಂದಾಗ್ಬೋದು. ಇಲ್ಲಾಂದರೆ ಈ ನಿಪ್ಪಲ್ಗೂ ಎದೆ ಹಾಲು ಕುಡಿತಿಲ್ಲ ಅಂದ ಪಕ್ಷದಲ್ಲಿ ನೀವು ಇನ್ನೂ ಒಂದು ಕೂಡ ಮಾಡ್ಬೋದು. ಒಳ್ಳೆಯ ರೀತಿ ಬರುತ್ತಲ್ಲ, ಆ ಒಳ್ಳೆಗೆ ನಿಮ್ಮ ಎದೆ ಹಾಲನ್ನ ಕರೆದು ಹಾಕ್ಬಿಟ್ಟು ಮಗುಗೆ ಉಯ್ಯೋದ್ರಿಂದ 1-2 ದಿನ ಈ ರೀತಿ ಮಾಡಿದ್ರೆ ಮಗು ತಾನೇ ನಿಮ್ಮ ಎದೆ ಹಾಲನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಡೈರೆಕ್ಟಾಗಿ ನೀವು ಎದೆ ಹಾಲನ್ನೇ ಕುಡಿಸ್ಬೋದು. ಇದನ್ನು ಕೂಡ 2 ದಿನ ಅಭ್ಯಾಸ ಮಾಡಿಸಿ 2ನೇ ದಿನದಿಂದ ನೀವು ಡೈರೆಕ್ಟಾಗಿ ನಿಮ್ಮ ಎದೆ ಹಾಲನ್ನೇ ಕುಡಿಸ್ಬೋದು. ಮಗು ಕುಡಿಯುತ್ತೆ, ನೀಟಾಗಿ ಸಕ್ ಮಾಡಿಕೊಂಡು ಕುಡಿಯುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ರೀತಿ ಯಾರಾದರೂ ನಿಮಗೆ ಫಾರ್ಮುಲಾ ಮಿಲ್ಕ್ ಹಾಕಕ್ಕೆ ಕೇಳಿದ್ರು ಅಂದ ಪಕ್ಷದಲ್ಲಿ ನೀವು ಈ ರೀತಿಯ ನಿಪ್ಪಲ್ನ ತರಿಸ್ಕೊಂಡು ನಿಮ್ಮ ಮಗುಗೆ ಎದೆ ಹಾಲನ್ನ ಕೊಡ್ಬೋದು. ನಾನು ಕೂಡ ನನ್ನ ಮೊದಲ ದಿನದಲ್ಲಿ ಈ ರೀತಿಯ ನಿಪ್ಪಲ್ನ ತರಿಸ್ಕೊಂಡು ನನ್ನ ಮಗಳಿಗೆ ಎದೆ ಹಾಲನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಮೊದಲನೇ ಟಿಪ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ತಾಯಿ ಹಾಕೊಳ್ಳೋ ಅಂಥ ಬಟ್ಟೆಯಿಂದನೂ ಕೂಡ ಮಗು ಹಾಲು ಕುಡಿಯೋದು ಯಾವ ರೀತಿ ಇರುತ್ತೆ ಅನ್ನೋದ್ರೂ ಡಿಪೆಂಡ್ ಆಗಿರುತ್ತೆ. ತಾಯಿ ಆದವಳು ಸ್ವಲ್ಪ ಡೆಲಿವರಿ ಆದಮೇಲೆ ಮಗು ಆದಮೇಲೆ ಹಾಲು ಕುಡಿಸೋದಕ್ಕೆ ಸ್ವಲ್ಪ ಲೂಸ್ ಆಗಿರುವಂತಹ ಬಟ್ಟೆಗಳನ್ನ ಹಾಕಬೇಕಾಗುತ್ತೆ. ಮತ್ತು ಟೈಟಾಗಿರೋ ಬಟ್ಟೆ ಹಾಕಿದ್ರೆ ಮಗುಗೆ ಹಾಲು ಕುಡಿಸೋದಕ್ಕೂ ತಾಯಿಗೂ ಕಷ್ಟ ಆಗುತ್ತೆ, ಮತ್ತು ಮಗುಗೂ ಕೂಡ ಹಾಲು ಕುಡಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ
ತಾಯಿ ಹಾಕೋ ಬಟ್ಟೆಯಿಂದನೂ ಮತ್ತು ತಾಯಿಗೂ ಮಗುಗೂ ಸ್ಪರ್ಶ ಮೈಗೆ ಸ್ಪರ್ಶ ಆಗೋ ಥರ ಬಟ್ಟೆಗಳನ್ನ ಹಾಕಬೇಕಾಗುತ್ತೆ. ಯಾಕೆ ಅಂದರೆ ಅಲ್ಲಿ ತಾಯಿ ಮಗುವಿನ ಬಾಂಡಿಂಗ್ ಚೆನ್ನಾಗಿರಬೇಕು. ಮಗುಗೆ ಬೆಚ್ಚನೆಯ ಶಾಖ ಬೇಕಾಗಿರುತ್ತೆ. ಮಗು ಹೊಟ್ಟೆ ಒಳಗಿದ್ದಾಗ ಯಾವ ರೀತಿ ಬೆಚ್ಚಗಿರುತ್ತೋ ಹಾಗೆ ಹೊರಗೆ ಬಂದಾಗಲೂ ಕೂಡ ಒಂದಷ್ಟು ದಿನನಾದರೂ ಮಗುಗೆ ಬೆಚ್ಚಗೆ ಇರಿಸೋವಂಥ ಪ್ರಯತ್ನ ಮಾಡಬೇಕಾಗಿರುತ್ತೆ ತಾಯಿ. ಹಾಲು ಕುಡಿಸೋವಂತಹ ಸಮಯದಲ್ಲಾದ್ರೂ ತಾಯಿ ಮಗುವಿನ ಸ್ಪರ್ಶ ಆಗಬೇಕು. ಮಗು ಸ್ಕಿನ್ ಟು ಸ್ಕಿನ್ ಟಚ್ ಆಗುವಂತೆ ನೀವು ಬಟ್ಟೆನ ಹಾಕಬೇಕಾಗುತ್ತೆ. ಇದು 2ನೇ ಟಿಪ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ಯಾವ್ಯಾವ ಟೈಮ್ಗೆ ಮಗುಗೆ ಹಾಲು ಫೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಮಗುಗೆ 2 ಅವರು ಹಾಲು ಕುಡಿಸೋದ್ರಿಂದ ತುಂಬ ಮಗು ಆರೋಗ್ಯವಾಗಿರುತ್ತೆ ಮತ್ತು ಮಗು ಕೂಡ ಗ್ರೋತಿಂಗ್ ಚೆನ್ನಾಗಾಗುತ್ತೆ. ಇದು ತುಂಬ ಇಂಪಾರ್ಟೆಂಟು ಈ ಟಿಪ್ಪು. ಮಗುಗೆ 2 ಅವರ್ಗೊಂದ್ಸಲಿ ಹಾಲು ಕುಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಮಗು ಮಲಗ್ಬಿಟ್ಟಿದೆಯಲ್ಲ ಅಂತ ಹೇಳಿ ಮಗುಗೆ ಹಾಲು ಕುಡಿಸ್ತೇನೆ ತಾಯಿ ಇರಬಾರ್ದು. ಈ ರೀತಿಯ ಕೇರ್ಲೆಸ್ ಮಾಡೋ ಹಾಗೆ ಇಲ್ಲ. ಈ ರೀತಿ ಮಾಡೋದ್ರಿಂದ ಮಗುಗೆ ಮುಂದೆ ಜಾಂಡೀಸ್ ಬರುವಂಥ ಚಾನ್ಸಸ್ ಇರುತ್ತೆ. ಮಗು ಮಲಗಿದೆಯಲ್ಲ ಅಂತ ಹೇಳಿ ನಾವು ಹಾಗೆ ಮಲಗೋಕೆ ಬಿಡಬಾರ್ದು. 2 ಅವರ್ಗೆ ಒಂದೊಂದ್ಸಲಿ ಹೆಬ್ಬಿಸಿ ಕುಡಿಸೋದ್ರಿಂದ ಮಗು ಜಾಂಡೀಸ್ ಹೋಗುತ್ತೆ. ನೀವು 1 ಗಂಟೇಲಿ ಕುಡಿಸಿದ್ದೀರಾ ಅಂದರೆ 1 ಗಂಟೆಯಿಂದ 2 ಗಂಟೆ, 2 ಗಂಟೆಯಿಂದ 3 ಗಂಟೆ, 2 ಅವರ್ ಆಯಿತು. 3 ಗಂಟೆಗೆ ಕುಡಿಸ್ಬೇಕಾಗತ್ತೆ ಹಾಲನ್ನ. 3 ಗಂಟೆ ಕುಡಿಸಿದ್ದೀರಾ ಅಂದರೆ 3 ಗಂಟೆಯಿಂದ 4 ಗಂಟೆ, 4 ಗಂಟೆಯಿಂದ 5 ಗಂಟೆ, ಅಲ್ಲಿಗೆ 2 ಅವರ್ ಆಯಿತು. 5 ಗಂಟೆಗೆ ಒಂದ್ಸಲಿ ಕುಡಿಸ್ಬೇಕಾಗುತ್ತೆ. ಈ ರೀತಿ 2 ಅವರ್ಗೆ ಕುಡಿಸೋದ್ರಿಂದ ಮಗು ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಅಲ್ಲಲ್ಲೇ ನೋಡ್ಕೋತಾ ಇರಬೇಕು ಮಗು 8 ಸಲ ಆದರೂ ಯೂರಿನ್ ಪಾಸ್ ಆಗಿದೆಯಾ ಅಂತ ಹೇಳಿ. ಮಿನಿಮಮ್ ಮಗು 8 ಸರಿ ಆದರೂ ಡೈಲಿ ಯೂರಿನ್ ಪಾಸ್ ಮಾಡಬೇಕಾಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಟಿಪ್ಪು, 2 ಅವರ್ಗೆ ಹಾಲು ಕುಡಿಸೋದು. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ಈಗ ಹಾಲು ಕುಡಿಸಾಯಿತು. ಹಾಲು ಕುಡಿಸಿದ್ಮೇಲೆ ಮಗುಗೆ ತೇಗ್ಸೋದು. ಇದು ತುಂಬ ಇಂಪಾರ್ಟೆಂಟು. ಮಗು ನೀವು ಚಂಡಿ ಹಿಡಿತಿದೆ ಅಂತ ಹೇಳಿದ್ರೆ ನಿಮ್ಮ ಮಗು ತುಂಬ ಚಂಡಿ ಹಿಡಿತಿದೆ ಅಂದರೆ ಈ ರೀಸನ್ಗೆ ಅಂತಲೇ ಅನ್ಕೋಬೋದು. ಯಾಕೆ ಅಂದರೆ ಮಗು ಹಾಲು ಕುಡಿದ್ಮೇಲೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ತೇಗಿಸಿ ಮಲಗಿಸೋದ್ರಿಂದ ಮಗುಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಹಾಗಾಗಿ ಮಗು ಚಂಡಿನೂ ಸಹ ಹಿಡಿಯೋದಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಗುಗೆ ತೇಗಿಸೋದ್ರಿಂದ. ಡಾಕ್ಟ್ರು ಸಹ ಹೇಳ್ತಾರೆ ನೀವು ಹಾಲು ಕುಡಿಸಿದ್ಮೇಲೆ 15 ನಿಮಿಷನಾದರೂ ನಿಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಮಗು ಬೆನ್ನನ್ನು ತಟ್ಟಬೇಕು ಅಂತ ಹೇಳಿ. ಅದು ತೇಗಬೇಕು. ತೇಗುವವರೆಗೂ ನಾವು ಮಗುನ ಕೆಳಗೂ ಇಳಿಸೋ ಹಾಗೆ ಇಲ್ಲ. ಒಂದು 15 ನಿಮಿಷನಾದರೂ ನಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಮಗುಗೆ ತೇಗಿಸುವಂಥ ಪ್ರಯತ್ನ ಮಾಡಬೇಕಾಗುತ್ತೆ ತಾಯಿಯಾದವರು. ಸೊ ಇದು ತುಂಬ ಇಂಪಾರ್ಟೆಂಟು. ಟಿಪ್ ಏನಪ್ಪ ಅಂದರೆ ಮಗು ರಾತ್ರಿ ಸಮಯದಲ್ಲಿ ಮಲಗಿದಾಗ ಏನು ಮಾಡಬೇಕು ಅಂದರೆ ಆವಾಗಲೂ ಸಹ 2 ಅವರ್ಗೆ ಒಂದ್ಸಲಿ ಹಾಲು ಕುಡಿಸ್ಬೇಕು. ಆಗಲೂ ಸಹ ನೀವು ಏನು ಮಾಡಬೇಕು, ಎಬ್ಬಿಸಿ ಹಾಲು ಕುಡಿಸ್ಬೇಕಾಗತ್ತೆ. ನಿಮಗೆ ನಿದ್ದೆ ಬರ್ತಿದೆ ಅಂತ ಹೇಳಿ ಮಗುನ ಮಲಗಿದ ಜಾಗದಲ್ಲೇ ಹಾಲು ಕುಡಿಸೋದ್ರಿಂದ ಮಗು ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅದರಿಂದ ಮುಂದೆ ಚಂಡಿ ಹಿಡಿಯೋ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ಮಗು ಮಲಗಿದಾಗ ಕುಡಿಸೋದ್ರಿಂದ ಮಗುವಿನ ಕಿವಿ ಹತ್ರ ಒಂದು ಸಣ್ಣದಾದಂಥ ಟ್ಯೂಬ್ ಇರುತ್ತೆ. ಮಗು ಮಲಿಕೊಂಡು ಕುಡಿತಿದೆ ಅಂದಾಗ ಆ ಕುಡಿಯುವಾಗ ಅದು ಟ್ಯೂಬ್ ಮೇಲೆ ಪ್ರೆಷರ್ ಬಿದ್ದು ಆ ಟ್ಯೂಬ್ ಎಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಗು ಆವಾಗ ಚಂಡಿ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಈ ರೀತಿಯೂ ಮಕ್ಕಳು ಚಂಡಿ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ರಾತ್ರಿ ಹಗಲೇ ಆಗಲಿ ನೀವು ಮಲಗಿಸ್ಕೊಂಡು ಮಗುಗೆ ಹಾಲು ಫೀಡ್ ಮಾಡೋದ್ರಿಂದ ಮಗು ಈ ರೀತಿಯ ಚಂಡಿ ಹಿಡಿಬೋದು. ಈ ಥರ ಪೇಯ್ನ್ ಸ್ಟಾರ್ಟ್ ಆಗಿ. ಸೊ ಹಾಗಾಗಿ ಈ ರೀತಿ ಹಾಲು ಕುಡಿಸೋದು ಬೇಡ. ಮತ್ತು ರಾತ್ರಿ ನೈಟ್ ಕೂಡ 2 ಅವರ್ಗೆ ಹಾಲು ಕುಡಿಸೋದು ತುಂಬ ಇಂಪಾರ್ಟೆಂಟು. ನೀವು ಎಚ್ಚರ ಆಗ್ತಿಲ್ಲ ಅಂದ ಪಕ್ಷದಲ್ಲೂ ನೀವು ಅಲಾರಾಮ್ ಇಟ್ಕೊಂಡಾದ್ರೂ ಸಹ ನೀವು ಮಗುಗೆ 2 ಅವರು ಹಾಲು ಕುಡಿಸ್ಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟ್ ಟಿಪ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್ ಬಂದು ತುಂಬ ಇಂಪಾರ್ಟೆಂಟ್ ಟಿಪ್ ಆಗಿದೆ. ಇದು ಏನಪ್ಪ ಅಂದರೆ ಮಗುಗೆ ತಾಯಿ ಹಾಲು ಕುಡಿಸುವಾಗ ನೋಡಿಕೊಂಡು ಕುಡಿಸ್ಬೇಕಾಗತ್ತೆ. ಯಾಕೆ ಅಂದರೆ ತಾಯಿಯ ಎದೆ ಒಂದೊಂದು ಸಾರಿ ಗಟ್ಟಿಯಾಗಿರುವಂತಹ ಚಾನ್ಸಸ್ ಕೂಡ ಇರುತ್ತೆ.
ಇದು ಯಾವ ಕಾರಣಕ್ಕೆ ಗಟ್ಟಿ ಆಗ್ಬೋದು ಅಂತಂದರೆ, ಒಂದೊಂದು ಸರಿ ಹೆಚ್ಚಾಗಿ ಹಾಲು ಇಳ್ದಿರೋ ಕಾರಣ ಗಟ್ಟಿ ಆಗ್ಬೋದು, ಅಥವಾ ಮಗು ಕರೆಕ್ಟಾಗಿ ಹಾಲು ಕುಡಿದೇ ಇದ್ದಾಗಲೂ ಸಹ ತಾಯಿಯ ಎದೆ ಗಟ್ಟಿಯಾಗುವಂತಹ ಚಾನ್ಸಸ್ ಇರುತ್ತೆ. ಆ ರೀತಿಯ ಕಲ್ಲಾದಂತಹ ಎದೆಯಲ್ಲಿ ಮಗುಗೆ ಹಾಲು ಫೀಡ್ ಮಾಡೋದ್ರಿಂದ ಮಗುಗೆ ಜಾಂಡೀಸ್ ಬರುವಂತಹ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ತಾಯಿ ಏನು ಮಾಡಬೇಕು, ಈ ರೀತಿಯ ಗಟ್ಟಿಯಾದಂತಹ ಎದೆಯನ್ನು ಮೊದಲು ಹಾಲನ್ನು ಕರೆದಾಕ್ಬಿಟ್ಟು ನಂತರ ಆ ಎದೆ ಸಾಫ್ಟ್ ಆದಮೇಲೆ ಮಗುಗೆ ಹಾಲು ಫೀಡ್ ಮಾಡೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಮಗುಗೂ ಕೂಡ ಬರೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.